ಇವತ್ತಿಗೆ 1 ವಾರ ಆಯಿತು. ಓಪನ್ ಮಾಡಿ ನೋಡುವ. ನಾನು ಮೊನ್ನೆ ಆ ಕಪ್ಪೆ ನೋಡಿ ನೋಡಿ ಇದು ಫ್ರೇಮಲ್ಲಿ ನಾನು ಇದು ಸ್ಟೀಲಿದ್ದು ವಯರ್ ಕಟ್ಟಿದ್ದಾಯ್ತಾ. ಅಂದರೆ ಒಂದು ಲೆವೆಲ್ ಸೇಫ್ಟಿಗೆ ಅಷ್ಟೇ, ಬೇರೆ ಎಂತ ಕೂಡ ಅಲ್ಲ ಆಯಿತಾ. ನಾವು ಜಾಣರು, ನಾವು ಮನುಷ್ಯರಲ್ವಾ. ಇಲ್ಲಿ ಕುಟುಂಬ ದೊಡ್ಡದುಂಟಾ, ಎಂಥ ಅವಸ್ಥೆ ಮಾರೆ. ನಾನು ಪೆಟ್ಟಿಗೆ ಉಲ್ಟ ಇಟ್ಟದ್ದ, ತಟ್ಟಿ ಕಟ್ಟಿದ್ದಾರೆ. ಚಂದ, ತುಂಬ ಚಂದ ಉಂಟು. ನಾನು ನೊಣಗಳು ಯಾವುದಾದ್ರೂ ನೊಣ ಸತ್ತೋದ್ರೆ ಇಲ್ಲಿ ಒಳಗಡೆ ಇಡುವುದಾಯ್ತಾ. ಆದರೆ ಹೀಗೆ ಇದು ನಾನು ಮಾಡೋದು, ಇದು ನನಗೆ ಸುಲಭ ಆಗೋದು. ಸ್ಟಾರ್ಟ್ ನಿಮ್ಮಿಂದ, ನೀವು ಕರೆಕ್ಟಾಗಿ ಸೆಟ್ಟಾಗಿ ಇದ್ದರೆ ಮಾತ್ರ. ಮೆಲ್ಲ ಮೆಲ್ಲ ಮೆಲ್ಲ. ಅಯ್ಯೋ ಇದು ಕಟ್ಟಾಯ್ತಾ. ರಾಣಿ ಗೇಟ್ ತರ್ತೀನಿ. ಎದ್ದು ಹೋಗುವ ಪ್ಲ್ಯಾನಲ್ಲಿದ್ದಾರೆ. ಎಂತ ಮಾರಿದು ಅವಸ್ಥೆ. ಎಲ್ಲಿಗೆ ನಮಸ್ಕಾರ. ನೋಡಿ ಈಗ ಗಂಟೆ ಎಷ್ಟು ಗೊತ್ತುಂಟಾ? 1 ಗಂಟೆ ಮಧ್ಯಾಹ್ನ. ಇವತ್ತು ತಾರೀಕು ಡಿಸೆಂಬರ್ 13. ಹೌದು, ಇವತ್ತಿಗೆ 1 ವಾರ ಆಯ್ತಾಯ್ತಾ. ಮತ್ತು ಈಗ ಎಂತ ಗೊತ್ತುಂಟಾ, ಮೊದಲು ಮಾತನಾಡುವ ಮುಂಚೆ ನನ್ನ ಬಾಯಲ್ಲಿ ನೆಲ್ಲಿಕಾಯಿ ಉಂಟು, ಅದು ಬೆಟ್ಟದ ನೆಲ್ಲಿಕಾಯಿ. ಅದನ್ನು ಬಾಯಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಅದು ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ಅದು ನಿಮ್ಮ 3 ದೋಷಗಳನ್ನು ಬ್ಯಾಲೆನ್ಸ್ ಆಗಿ ಇರ್ತದೆ ಇದು ನೆಲ್ಲಿಕಾಯಿ ಆಯಿತಾ. ಅಂದರೆ ನಮ್ಮ ದೇಹದಲ್ಲಿ 3 ದೋಷಗಳಲ್ಲಿ ವಾತ, ಪಿತ್ತ ಮತ್ತು ಕಫ ಹಾಗೆ ಉಂಟು. ಅದನ್ನು ಬ್ಯಾಲೆನ್ಸ್ ಆಗಿ ಸರಿಯಾಗಿ ಈ ನೆಲ್ಲಿಕಾಯಿಗೆ ಇಡಲಿಕ್ಕೆ ಆಗ್ತದೆ. ಮತ್ತು ಅದೊಂದು ವಿಷಯ. ಇನ್ನೊಂದೇನೆಂದರೆ ನೆಲ್ಲಿಕಾಯಿ ತುಂಬ ಪವರ್ಫುಲ್ ಆಯಿತಾ. ಅದರದ್ದು ಬಗ್ಗೆ ಎಷ್ಟೇ ಹೇಳಿದರೂ ಕಮ್ಮಿಯೇ. ಅದು ತುಂಬ ಪವರ್ಫುಲ್ ಉಂಟು ಸತ್ಯ ಹೇಳಬೇಕಾದ್ರೆ. ಅದಕ್ಕೆ ನಾನು ಯಾವತ್ತು ಊಟ ಮಾಡುವ ಮುಂಚೆ ಮತ್ತು ಊಟ ಮಾಡುವ ನಂತರ ನೆಲ್ಲಿಕಾಯನ್ನು ಬಾಯಲ್ಲಿ ಇಡ್ತೇನೆ. ಅಂದರೆ ಎಂತ ಗೊತ್ತುಂಟಾ, ಅಟ್ಲೀಸ್ಟ್ ದಿನಕ್ಕೆ ಒಂದು 5 ನೆಲ್ಲಿಕಾಯಿ ಆದರೂ ನಾನು ತಿಂತಾ ಇರ್ತೇನೆ ಆಯಿತಾ. ಅದರಲ್ಲಿ ನಿಮಗೆ ಹಸಿವು ಕೂಡ ಅಷ್ಟು ಬರೋದಿಲ್ಲ. ನೆಲ್ಲಿಕಾಯಿ ತಿಂದರೆ ನಿಮ್ಮದು ಹಸಿವು ಒಂದು ಲೆಕ್ಕದಲ್ಲಿ ಅದು ಬ್ಯಾಲೆನ್ಸ್ ಆಗಿ ಇರ್ತದೆ. ಅದು ನನಗೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಆಯಿತಾ. ನಾನು ಯಾವಾಗ ನೆಲ್ಲಿಕಾಯಿ ತಿಂತಾ ಇರ್ತೇನೆ ಆಗ ನನಗೆ ಊಟ ಮಾಡಬೇಕು ಅಂತ ಎನಿಸೋದಿಲ್ಲ. ಯಾಕಂದರೆ ಇದೇ ಒಂದು ಊಟದ ಹಾಗೆ, ಅಂದರೆ ಹೊಟ್ಟೆ ತುಂಬಿ ಇರ್ತದೆ. ಮತ್ತು ಅದೊಂದು. ಇನ್ನೊಂದು ಏನಂದರೆ ಈಗ ಸೀಸನ್ ಅಲ್ವಾ ನೆಲ್ಲಿಕಾಯಿದು, ಬೆಟ್ಟದ ನೆಲ್ಲಿಕಾಯಿ ನಿಮಗೆ ಮಾರ್ಕೆಟಲ್ಲಿ ಸಿಕ್ಕಿದರೆ ತಗೊಳ್ಳಿ. ಇದು ನೆಲ್ಲಿಕಾಯಿ ಬೆಸ್ಟ್ ಆಯಿತಾ. ಇನ್ನೊಂದು ನೆಲ್ಲಿಕಾಯಿ ಸಿಗ್ತದೆ ಹಸಿರು ಕಲರ್ದು ದೊಡ್ಡದು ಮಾರ್ಬಲ್, ಅಂದರೆ ದೊಡ್ಡದು ಸೈಜ್ ಇದ್ದು, ಅದು ತಗೊಳ್ಬೇಡಿ. ಅದು ಎಂತಂತ ನನಗೆ ಗೊತ್ತಿಲ್ಲ ಮಾರೆ. ಅದು ಬಾಯಲ್ಲಿ ಇಡಬೇಕಾ, ಕಟ್ ಮಾಡಿ ಇಡಬೇಕಾ, ಅಂದರೆ ಅದು ಅಷ್ಟು ಎಂತ ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಅದು ಒಂಥರ ಕೆಮಿಕಲ್ ಹಾಕಿ ಬೆಳೆಸಿದ ನೆಲ್ಲಿಕಾಯಿ ಹಾಗೆ ಉಂಟು. ಅದು ಹೌದು, ಕೆಮಿಕಲ್ ಹಾಕಿ ಮಾಡೋದು ಅದೆಲ್ಲ. ಆದರೆ ಹೇಳೋದು ಈ ಬೆಟ್ಟದ ನೆಲ್ಲಿಕಾಯಿಗಿಂತ ಬೇರೆ ಯಾವ ನೆಲ್ಲಿಕಾಯಿ ಕೂಡ ಒಳ್ಳೆಯದಲ್ಲ ಅಂತ ನಾನು ಹೇಳೋದು. ಇರಲಿ, ಈಗ ಎಂತ ಗೊತ್ತುಂಟಾ, ಬನ್ನಿ ಹೋಗುವ. ಆ ಜೇನು ಪೆಟ್ಟಿಗೆಗೆ ಒಂದು ಕುಟುಂಬ ಬಂದಿದೆ. ಇವತ್ತಿಗೆ 1 ವಾರ ಆಯಿತು. ಓಪನ್ ಮಾಡಿ ನೋಡುವ ಎಷ್ಟು ಇದ್ದಾರೆ, ಎಷ್ಟು ಅಂದರೆ ಏನೆಲ್ಲ ಕಿತಾಪತಿ ಆಗಿದೆ ಒಳಗಡೆ, ಎಂತೆಲ್ಲ ಮಾಡಿದ್ದಾರೆ ಅಂತ ಒಂದು ಸರಿ ನೋಡುವ. ನೋಡಿ, ನಾನು ಈ ಪೆಟ್ಟಿಗೆಯಿಂದ ಒಂದು ಫ್ರೇಮ್ ತೆಗಿಬೇಕು. ಒಂದು ಒಳ್ಳೆಯ ತಟ್ಟಿ ಫ್ರೇಮನ್ನು ತೆಗೆದು ಅಲ್ಲಿ ತಗೊಂಡೋಗಿ ಹಾಕಬೇಕು. ಇಲ್ಲಿ ಫಸ್ಟ್ ಹೋಗಿ ನೋಡಿ ಬರುವ. ಮತ್ತು ಇಲ್ಲಿಗೆ ಬಂದು ನಾನು ಒಂದು ತಟ್ಟಿಯನ್ನು ತೆಗೆದು ತಗೊಂಡೋಗ್ತೀನಿ. ಫಸ್ಟ್ ನೋಡುವ ಏನೆಲ್ಲ ಆಗ್ತಾ ಉಂಟಂತ. ಬನ್ನಿ. ಈಗ ಓಪನ್ ಮಾಡಿ ನೋಡುವ. ನಾನು ನೆಲ್ಲಿಕಾಯಿ ತಿಂದು ಖಾಲಿ ಮಾಡಿದೆ ಆಯಿತಾ. ಇಲ್ಲಾದರೆ ಅದು ಸರಿಯಾಗಿ ನಾನು ಮಾತನಾಡುವುದನ್ನು ನಿಮಗೆ ಕೇಳುವುದಿಲ್ಲ. ಅದಕ್ಕೆ 2 ನೆಲ್ಲಿಕಾಯನ್ನು ತಿಂದು ಖಾಲಿ ಮಾಡಿ ಆಯಿತು. ಇಲ್ಲಿ ನೋಡಿ, ನಾನು ಮೊನ್ನೆ ಆ ಕಪ್ಪೆ ನೋಡಿ ಮೊನ್ನೆ ಈ ಕಪ್ಪೆಯನ್ನು ನಾನು ಓಡಿಸಿದೆ ಆಯಿತಾ. ಮತ್ತು ಒಳಗಡೆ ಒಂದು ಉಂಟಾಯ್ತಾ, ಅಲ್ಲಿ ಕೆಳಗಡೆ ಒಳಗಡೆ ಒಂದು ಉಂಟು. ಮೊನ್ನೆ ನಾನು ಓಡಿಸಿದ್ದೆ, ಯಾವಾಗ ನೊಣಗಳು ಸ್ಕೌಟ್ ಬೀಸ್ ಬಂದು ಈ ಪೆಟ್ಟಿಗೆಯನ್ನು ಬಂದು ನೋಡಲಿಕ್ಕೆ ಹೋದರು. ಆಗ ಓಡಿಸಿದ್ದೆ. ಆದರೆ ಪುನಃ ಬಂದರು. ನೋಡಿ, ಇದೇ ಕಪ್ಪೆ ಇರುವುದಾಯ್ತಾ. ಈ ಪೆಟ್ಟಿಗೆಯಲ್ಲಿ ಇದೇ ಕಪ್ಪೆ ನಾನು ಯಾವಾಗಲೂ ಕಾಣಲಿಕ್ಕೆ ಸಿಗೋದು. ಎಲ್ಲ ಪೆಟ್ಟಿಗೆಯಲ್ಲಿ ಕೂಡ ಬೇರೆ ಕಪ್ಪೆ ಕಾಣಲಿಕ್ಕೆ ಸಿಗೋದಿಲ್ಲ. ಇವರಿಗೆ ಹಾಗೆ ಎಂಥ ಆಕರ್ಷಣೆ ಆಗ್ತಾ ಉಂಟಾ ಅದು ನನಗೆ ಗೊತ್ತಿಲ್ಲ. ಆದರೆ ಏನೇ ಇರಲಿ, ಇದನ್ನೀಗ ಓಡಿಸ್ತೇನೆ. ಹೋಗು ಮಾರೆ, ಹೋಯಿತು. ಈಗ ನಾನು ಎಲ್ಲ ತೆಗೆದು ನೋಡುವ. ನೋಡಿ, ಇಲ್ಲಿ ಕಾಣ್ತಾ ಉಂಟು. ನನಗೆ ಡೌಟ್ ಇನ್ನೂವರೆಗೂ ಅವರು ತಟ್ಟಿ ಕಟ್ಟಲಿಲ್ವಾ ಅಂತ. ಕಟ್ಟಲಿಲ್ಲ ಆದರೆ ಒಳ್ಳೇದಾಯ್ತಾ. ಇಲ್ಲದ್ರೆ ಪುನಃ ಕೆಲಸ ಮಾರೆ ತೆಗೆಯುವುದು, ಇನ್ನೊಂದು ಫ್ರೇಮಿಗೆ ಕಟ್ಟುವುದು, ಅದೆಲ್ಲ ಕೆಲಸ ಜಾಸ್ತಿ ಉಂಟು.
ನೋಡುವ, 1 ವಾರ ಆಯ್ತಲ್ವಾ, 1 ವಾರದಲ್ಲಿ ಎಷ್ಟು ಏನು ಮಾಡಿದ್ದಾರೆ ಅಂತ ತೆಗೆದು ನೋಡುವ. 3 2 ಓ ಮುಚ್ಚಾಳೆ ಎತ್ತಲಿಕ್ಕೆ ಆಗೋದಿಲ್ಲ ಮಾರೆ, ಸ್ವಲ್ಪ ಕಷ್ಟ ಉಂಟು. ಅಂದರೆ ತುಂಬ ಭಾರ ಉಂಟು. ಕುಟುಂಬ ಎಷ್ಟು ದೊಡ್ಡದು ಉಂಟು ಅಂತ ಗೊತ್ತಿಲ್ಲ, ಆದರೆ ಇರಲಿ. ಈಗ ನಾನು ಎಂತ ಮಾಡೋದು ಗೊತ್ತುಂಟಾ, ನೋಡಿ ಇಲ್ಲಿ ಒಂದು ಫ್ರೇಮ್ ಉಂಟು, ಇದರಲ್ಲಿ ತಟ್ಟಿ ಆಲ್ರೆಡಿ ಕಟ್ಟಿದ ಫ್ರೇಮ್ ಆಯಿತಾ. ಇದು ಖಾಲಿ ಫ್ರೇಮ್ ಅಲ್ಲ, ಇದರಲ್ಲಿ ತುಪ್ಪ ಉಂಟಾಯ್ತಾ ನೋಡಿ. ತುಪ್ಪ ಅಲ್ಲ ಸಾರಿ, ಪರಾಗ. ಒಂದೊಂದು ಕಣದಲ್ಲಿ ಪರಾಗ ಉಂಟಾಯ್ತಾ, ಬೇರೆ ಪೆಟ್ಟಿಗೆಯಿಂದ ನಾನು ತಂದದ್ದು. ಈಗ ಯಾಕೆ ಇದನ್ನು ತಂದದಂದರೆ ಇದು ಟೆಂಪರರಿಗೆ, ಅಂದರೆ ಫಸ್ಟ್ ಇದನ್ನು ನಾನು ಇಡ್ತೇನೆ ಪೆಟ್ಟಿಗೆ ಒಳಗೆ, ಕೋಣೆ ಒಳಗೆ ಆಯಿತಾ. ಅದರಲ್ಲಿ ಎಲ್ಲ ನೊಣಗಳು ಬಂದು ಕೂತ್ಕೊಳ್ತಾರೆ ಇದರ ಒಳಗೆ. ನನಗೆ ಆಗ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ. ಇಲ್ಲಾಂದರೆ ನೊಣಗಳನ್ನು ಈ ಮುಚ್ಚಳದಿಂದ ಜೇನುಕೋನಿಗೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ವಾ. ಅದಕ್ಕೆ ಫಸ್ಟ್ ಇದನ್ನು ಹಾಕಿ ಮುಚ್ಚಳ ಹಾಕ್ತೀನಿ. ಒಂದು ಸ್ವಲ್ಪ ಸಮಯದ ನಂತರ ನೊಣಗಳು ಇದಕ್ಕೆ ಟ್ರಾನ್ಸ್ಫರ್ ಆಗುವಾಗ ಮತ್ತೆ ನಾನು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಂತ. ನೋಡಿ ಇದು ಫ್ರೇಮಲ್ಲಿ ನಾನು ಇದು ಸ್ಟೀಲಿದ್ದು ವಯರ್ ಕಟ್ಟಿದಾಯ್ತಾ ಹೀಗೆ. ಯಾಕಂದರೆ ಇದು ತಟ್ಟಿ ಕೆಲವು ಸಾರಿ ಇದು ಈಗ ನೋಡಿ ಹೀಗೆ ಬೀಳುವುದಿಲ್ಲ. ಒಂದು ವೇಳೆ ಇಲ್ಲಿ ಮೇಲ್ಗಡೆ ಲೂಸಾಗಿ ಇದು ಕಟ್ಟಾದರೆ, ಅಂದರೆ ಹೌದು ತಟ್ಟಿ ತುಂಬ ಭಾರ ಇದ್ದರೆ ಹೀಗೆ ನಾವು ಹಿಡಿಬಾರ್ದು ಅಂತ ಹೇಳ್ತಾರಲ್ವಾ, ಕರೆಕ್ಟ್. ಅದಕ್ಕೆ ನಾನು ಅದು ಕಿರಿಕಿರಿ ಬೇಡ ಅಂತ ನಾನು ಇದು ಸ್ಟೀಲಿದ್ದು ವಯರ್ ಹೀಗೆ ಕಟ್ಟಿದ್ದೇನೆ. ಯಾಕಂದರೆ ಅಪ್ಪಿತಪ್ಪಿ ಒಂದು ವೇಳೆ, ಅಂದರೆ ನಾವು ಮಿಸ್ಟೇಕ್ ಮಾಡೋದಲ್ವಾ ಜಾಸ್ತಿ ಆಚೆ ಈಚೆ ಅಲುಗಾಡಿಸುವಾಗ. ಅಂದರೆ ಒಂದು ವೇಳೆ ಒಂದು ಪೆಟ್ಟಿಗೆಯಿಂದ ಇನ್ನೊಂದು ಪೆಟ್ಟಿಗೆಗೆ ಏನಾದರೂ ಕೆಲಸ ಮಾಡುವಾಗ ಒಂದು ವೇಳೆ ಒಂದು ಸೈಡ್ ಸ್ವಲ್ಪ ಲೂಸ್ ಆದರೂ ಭಾರ ತುಂಬ ಇದ್ದರೆ ಇದೇ ತಟ್ಟಿ ಬೀಳುವ ಚಾನ್ಸಸ್ ಉಂಟಲ್ವಾ. ಅದಕ್ಕೆ ಯಾವುದೇ ಕಿರಿಕಿರಿ ಬೇಡ ಅಂತ ನಾನು ಇದನ್ನು ಎಲ್ಲ ಫ್ರೇಮಿಗೆ ಈಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಇದು ಸ್ಟೀಲಿದ್ದು ವಯರನ್ನು. ನೋಡಿ ಒಂದು ವೇಳೆ ಹೊಸತ್ತು ಫ್ರೇಮ್ ಇಡುವಾಗ ಕೂಡ ನಾನು ಈ ಸ್ಟೀಲಿದ್ದು ವಯರ್ ಹಾಕ್ತೇನೆ. ಯಾಕಂದರೆ ನೊಣಗಳು ಇದರ ಮೇಲೇ ಇದು ತಟ್ಟಿ ಕಟ್ಟಲಿ ಅಂತ. ಅಂದರೆ ಒಂದು ಲೆಕ್ಕದಲ್ಲಿ ಭದ್ರವಾಗಿ ಇರ್ತದೆ ಅಂತ. ನನಗೆ ಬೇಕಾದರೆ ಹೀಗೆ ಕೂಡ ಮಾಡ್ಬೋದು. ಅಂದರೆ ಇಲ್ಲಿಯವರೆಗೂ ನಾನು ಮಾಡಲಿಲ್ಲ, ನಾನು ಸ್ವಲ್ಪ ಜಾಗೃತಿಯಲ್ಲಿ ಅಂದರೆ ಹಾಗೆ ಮಾಡಲಿಕ್ಕೆ ಹೋಗೋದಿಲ್ಲ ಆಯಿತಾ. ನೋಡಿ ಎಲ್ಲರೂ ಹೇಳೋದು ಹೀಗೆ ಇಡಬೇಕಂತ ತಟ್ಟಿಯನ್ನು, ನೋಡಲಿಕ್ಕಿದ್ರೆ ಹೀಗೆ ಇಟ್ಟು ಹೀಗೆ ಮಾಡಿ ಅಂತ. ಅದು ಕರೆಕ್ಟ್. ಹೀಗೆ ಮಾಡಬಾರ್ದು, ಹೀಗೆ ಮಾಡಿದರೂ ಹಿಂದೆ ಹೀಗೆ ಕೈ ಹಾಕಬೇಕು ಅಂತ ಹೇಳ್ತಾರಲ್ವಾ. ಹಾಂ, ಅದೆಲ್ಲ ಕರೆಕ್ಟ್. ಆದರೂ ನಾನು ಒಂದು ಸ್ಟೆಪ್ಪು ಸೇಫ್ಟಿಯಲ್ಲಿ ಆ ಕಾರಣಕ್ಕಾಗಿ ನಾನು ಇದನ್ನು ಎಲ್ಲ ಫ್ರೇಮ್ಗಳಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ನನಗೆ ಹೀಗೆ ಮಾಡ್ಬೋದಲ್ವ, ಅಂದರೆ ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಒಂದು ಸ್ವಲ್ಪ ಅಂದರೆ ಒಂದು ಲೆವೆಲ್ ಸೇಫ್ಟಿಗೆ ಅಷ್ಟೇ, ಬೇರೆ ಎಂತ ಕೂಡ ಅಲ್ಲ ಆಯಿತಾ. ಹೌದು, ಮತ್ತು ಎಂತ ಗೊತ್ತುಂಟಾ, ಇದು ನೀವು ಇದನ್ನು ಹಾಕಿದ್ರು ಅಂದರೆ ನಿಮ್ಮ ಪೆಟ್ಟಿಗೆಗೆ ಇದನ್ನು ಬಳಸಲಿಕ್ಕೆ ಇದ್ದರೆ ಇಲ್ಲಿ ಸೈಡಲ್ಲಿ ನೋಡಿ ಆಯಿತಾ, ಈ ವಯರನ್ನು ಇದು ಟೈಟಾಗಿ ಇದು ಮಾಡುವಾಗ, ಅಂದರೆ ಒಳಗಡೆ ಒಂದು ಫ್ರೇಮ್ ಬದಿಯಲ್ಲಿ ಇಡುವಾಗ ಇಲ್ಲಿ ಸ್ವಲ್ಪ ಗ್ಯಾಪಿಂಗ್ ಅದು ನೀವು ಅಡ್ಜಸ್ಟ್ ಮಾಡಿ ನೋಡಬೇಕು. ಅದು ವಯರ್ ತಾಗಬಾರ್ದು ಇನ್ನೊಂದು ಫ್ರೇಮ್ ಇದ್ದು ಇದಕ್ಕೆ ಎಂತ ಫ್ರೇಮ್ ಇದು ಸೈಡ್ ಪಟ್ಟಿ ಉಂಟಲ್ವಾ, ಅದು ನೀವು ಇದು ವಯರ್ ಕರೆಕ್ಟಾಗಿ ಭದ್ರವಾಗಿ ನೋಡಬೇಕು. ಅದು ನಿಮಗೆ ಗೊತ್ತಾಗ್ತದೆ. ನನಗೆ ಈಗ ಅಂದರೆ ವೀಡಿಯೋದಲ್ಲಿ ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ. ಅದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತು ಅಡ್ಜಸ್ಟ್ಮೆಂಟ್ ಹೇಗೆ ಅಂತ ಅದು ನಿಮಗೆ ಗೊತ್ತಾಗ್ತದೆ ಆಯಿತಾ. ಅಂದರೆ ನಾವು ಜಾಣರು, ನಾವು ಮನುಷ್ಯರಲ್ವಾ. ಇಲ್ಲಿ ಕಂಟಿನ್ಯೂ ಮಾಡುವ. ಈಗ ಎಂತ ಗೊತ್ತುಂಟಾ, ಇದನ್ನು ನಾನು ಹಾಕ್ತೇನೆ ಮತ್ತು ನೋಡುವ ಎಂತ ಆಗ್ತದೆ ಅಂತ. ಎಲ್ಲಿ ಈಗ ಎಂತ ಗೊತ್ತುಂಟಾ, ಈಗ ನನಗೆ ಆಪ್ಷನ್ ಇಲ್ಲ, ಹೀಗೇ ತೆಗಿಬೇಕು. ಈಗ ನೊಣಗಳು ಈ ಕಡೆ ಇದ್ದಾರೆ, ಫುಲ್ಲು ಭಾರ, ಪೆಟ್ಟಿಗೆದು ಭಾರ ಆ ಕಡೆ ಉಂಟು, ಅಂದರೆ ಈ ಮುಚ್ಚಾಳದ್ದು ಭಾರ ಆ ಕಡೆ ಉಂಟು. ನಾನು ಹೇಗೆ ತೆಗೆಯೋದು ಮಾರೇನಿಲ್ಲಿ. ವಾವ್, ಸತ್ಯ ಹೇಳ್ಬೇಕಾ, ಕುಟುಂಬ ದೊಡ್ಡದು ಉಂಟಾ. ವಾವ್, ಇಲ್ಲಿ ನೋಡಿ ದೊಡ್ಡ ಕುಟುಂಬ. ಇಲ್ಲಿ ಇದನ್ನು ಮೇಲೆ ಇಡ್ತೇನೆ ಫಸ್ಟ್. ಎಂಥ ಅವಸ್ಥೆ ಮಾರೆ, ನಾನು ಪೆಟ್ಟಿಗೆ ಉಲ್ಟ ಇಟ್ಟದ್ದ, ಇದು ಕೋಣೆ ಉಲ್ಟ ಇಟ್ಟಿದ್ದೇನೆ ಮಾರೆ. ಇದು ಫ್ರೇಮ್ ಇಟ್ಟರೂ ಆಗೋದಿಲ್ಲ. ಏನಮ್ಮ ಶೇ ಇಲ್ಲಿ ಇಲ್ಲಿ ಈಗ ಎಂತ ಗೊತ್ತುಂಟಾ, ನನಗೀಗ ಈ ಕೋಣೆಯನ್ನು ಉಲ್ಟ ಇಡಬೇಕು ಬೇಡವಾ ಅಂತ. ರಾಣಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ರಾಣಿ ಇಲ್ಲಿ ಚಾನ್ಸಸ್ ಇಲ್ಲ ಇರಲಿಕ್ಕೆ. ಇಲ್ಲಿ ಹೀಗೆ ಇಡ್ತೇನೆ, ನಿಂಗೆ ಬೇರೆ ಆಪ್ಷನ್ ಇಲ್ಲ. ಇಲ್ಲಿಗೆ ಬರಲಿ, ಮತ್ತೆ ಅಡ್ಜಸ್ಟ್ ಮಾಡ್ತೇನೆ. ಓ ಹೌದಾ, ಕಟ್ಟಿದ್ದಾರೆ, ತಟ್ಟಿ ಕಟ್ಟಿದ್ದಾರೆ. ಇಲ್ಲಿ ಈಗ ನಾನು ಬಾಗಿಲಾಗ್ತೇನೆ. ಅವರು ಫಸ್ಟ್ ಟ್ರಾನ್ಸ್ಫರ್ ಆಗಲಿ ಎಲ್ಲರೂ.
ನೋಡಲ್ಲಿ ನೋಡಿ, ಕೆಳಗಡೆ ಕಪ್ಪೆ, ಅದರ ಮೇಲೆ ನೊಣಗಳು ಕೂತ್ಕೊಂಡಿದ್ದಾರೆ. ಕಪ್ಪೆ ಅಲ್ಲಾಡ್ತಾ ಇಲ್ಲ, ನೊಣಗಳು ಕೂಡ ಆನಂದವಾಗಿ ಅದರ ಮೇಲೆ ಓಡಾಡ್ತಾ ಉಂಟು. ಇದು ನನಗೆ ಕೆಲಸ ತುಂಬ ಉಂಟು ಇವತ್ತು, ತುಂಬ ಅಂದರೆ ತುಂಬ ಉಂಟು. ನೋಡಿ ಚಂದ, ತುಂಬ ಚಂದ ಉಂಟು. ಹೌದಾ, ರಾಣಿ ಇಟ್ಟಿದ್ದಾಳೆ ಮಾರೆ ಮೊಟ್ಟೆ. ಇವಳು ಭಾರಿ ಅರ್ಜೆಂಟಲ್ಲಿದ್ದಾಳೆ. ನೋಡುವ ಹೇಗಾದರೂ ಮಾಡಿ. ಸಕ್ಕರೆ ಪಾಕ ಅದೆಲ್ಲ ಆಮೇಲೆ ನೋಡುವ. ನಾನು ಕೊಡಲಿಕ್ಕೆ ಹೋಗಲಿಲ್ಲ ಆಯಿತಾ ಇವರಿಗೆ, ಅದೆಲ್ಲ ಹೌದು, ಎಲ್ಲ ಕೆಲಸ ಮಾಡಿ ನಂತರ ಸಕ್ಕರೆ ಪಾಕ ಎಲ್ಲ ಇಡ್ಲಿಕ್ಕೆ ಹೋಗುವ. ಈಗ ಎಂತ ಗೊತ್ತುಂಟಾ, ಇದು ತುಂಬ ಹೊಸತ್ತಾಗಿ ಕಟ್ಟಿದ ಏರಿಯಾ ಅಲ್ವಾ, ಬಿಳಿ ಬಿಳಿ ಏರಿಯಾ ಅಲ್ವಾ, ಅದು ಡ್ಯಾಮೇಜ್ ಆಗೋದು ತುಂಬ ಜಾಸ್ತಿ. ಅಂದರೆ ನಾನೀಗ ಕೈಯಲ್ಲಿ ತೆಗೆದು ಆಚೆ ಈಚೆ ಮಾಡುವಾಗ ಅದಕ್ಕೆ ನೊಣಗಳಿದ್ದು ನನಗೆ ಆಚೆ ಈಚೆ ಅವರನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ನೊಣಗಳನ್ನು ತೆಗಿಬೇಕಾಗ್ತದೆ. ಎದುರುಗಡೆ ರಾಣಿ ಗೇಟ್ ಬೇಕಾ? ಒಂದು ನೊಣ ಸತ್ತೋಯ್ತು ಮಾರೆ. ನೋಡಿ ಇಲ್ಲಿ ನೋಡಿ, ಎಂಟ್ರೆನ್ಸಲ್ಲಿ ಒಂದು ನೊಣ ಸತ್ತೋಯ್ತು. ಸಾರಿ ನೋಡಿ, ನಾನು ನೊಣಗಳು ಯಾವುದಾದ್ರೂ ನೊಣ ಸತ್ತೋದ್ರೆ ಇಲ್ಲಿ ಒಳಗಡೆ ಇಡುವುದಾಯ್ತಾ. ಅಂದರೆ ಅದರದ್ದು ಹಿಂಗೆ ನಂಗೆ ಗೊತ್ತಿಲ್ಲ, ಸಂಸ್ಕರಣೆ ಅಂದರೆ ಅದರದ್ದು ಕೆಲಸ ಬೇರೆ ನೊಣಗಳು ಮಾಡಲಿ ಅಂತ. ಅಂದರೆ ಒಂದೇ ಕುಟುಂಬ ಅಲ್ವಾ ಅವರು, ಹಾಗಾಗಿ ಅವರೇ ಎಂತಾದರೂ ಮಾಡಿ, ಯಾಕಂದರೆ ನನ್ನ ಕೈಯಿಂದ ಹಾಗೆ ಆದದಲ್ವಾ, ಅದಕ್ಕೆ ನಂಗೆ ಗೊತ್ತಿಲ್ಲ, ನನಗೆ ಅದೊಂದು ತೃಪ್ತಿ ಆಗ್ತದೆ, ಅಂದರೆ ನೆಮ್ಮದಿ ಒಂದು ಕೊಡ್ತದೆ. ಸುಮ್ಮನೆ ಆ ಸತ್ತ ನೊಣವನ್ನು ಹೊರಗೆ ಬಿಸಾಡುವ ಬದಲು ಒಳಗಡೆ ನಾನು ಹಾಕಿ ಬಿಡೋದು, ಅವರು ಮತ್ತೆ ಏನಾದರೂ ಮಾಡಲಿ ಅಂತ. ಹೌದು, ಅವರು ಹೊರಗೆ ಮತ್ತೆ ಬಿಸಾಡ್ತಾರೆ, ಆದರೂ ಗೊತ್ತಿಲ್ಲ, ನನಗೆ ಹಾಗೆ ಮಾಡಬೇಕಂತ ಎನಿಸ್ತದೆ, ಅದಕ್ಕೆ ನಾನು ಮಾಡ್ತೇನೆ. ಈಗ ನೋಡಿ, ಇವರು ಹೋಗಲಿಕ್ಕಿಲ್ಲ ಮಾರೆ, ಇಲ್ಲಿ ಕೈಯಿಂದನೇ ತೆಗೆಯುವ ಆಪ್ಷನ್ ಇಲ್ಲ ನನಗೆ ಬೇರೆ. ಎಲ್ಲರೂ ಒಳಗೆ ಹೋಗಲಿ, ನನಗೆ ಬೇರೆ ಆಪ್ಷನ್ ಇಲ್ಲ, ಹೀಗೇ ಮಾಡಬೇಕು. ನೋಡಿ, ಬೇರೆ ರೀತಿಯಲ್ಲಿ ನೊಣಗಳನ್ನು ಫ್ರೇಮಿಗೆ ವರ್ಗಾವಣೆ ಮಾಡುವ ರೀತಿ ಉಂಟಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ಹೀಗೆ ಇದು ನಾನು ಮಾಡೋದು, ಇದು ನನಗೆ ಸುಲಭ ಆಗೋದು. ಅಂದರೆ ಯಾಕಂದರೆ ನಾನು ಕಾನ್ಫಿಡೆಂಟಲ್ಲಿ ಇದ್ದೇನೆ, ಹೀಗೆ ಮಾಡಿದರೆ ಆಗ್ತದೆ ಅಂತ, ಆಯಿತಾ. ಹೀಗೇ ಮಾಡಿ ಅಂತ ನಾನು ಹೇಳೋದಲ್ಲ, ನೀವು ನಿಮಗೆ ನಿಮ್ಮ ಟೀಚರ್, ನಿಮ್ಮ ಯಾರೆಲ್ಲ ಅಂದರೆ ನಿಮ್ಮ ಜೇನುಗಾರರು ಏನು ಹೇಳಿದ್ದಾರೆ ಅದನ್ನು ನಿಮಗೆ ಯಾವುದು ಸುಲಭ ಆಗ್ತದೆ ಅದು ಮಾಡಿ, ಆಯಿತಾ. ಫಸ್ಟ್ ನಿಮಗೆ ನೀವು ಕಾನ್ಫಿಡೆನ್ಸಲ್ಲಿ ಇರಬೇಕು, ಹಾಂ ನನಗೆ ಹಾಗೆ ಮಾಡಿ ಆಗ್ತದೆ ಅಂತ. ಮತ್ತೆ ಬೇರೆಯವರು ಕಲಿಸಿದ ರೀತಿಯನ್ನು ಇದು ಫಾಲೋ ಮಾಡಲಿಕ್ಕೆ ಹೋಗಿ ಸ್ಟಾರ್ಟ್ ನಿಮ್ಮಿಂದ. ನೀವು ಕರೆಕ್ಟಾಗಿ ಸೆಟ್ಟಾಗಿ ಇದ್ದರೆ ಮಾತ್ರ ಯಾವ ಕಲಿತ ಪಾಠವನ್ನು ಇದು ಮಾಡಲಿಕ್ಕೆ ಆಗೋದು. ಇಲ್ಲಾಂದರೆ ಸುಮ್ಮನೆ ಅವರು ಹಾಗೆ ಹೇಳಿದ್ದು ಹಾಗೇ ಮಾಡುವ, ಅದೇ ಸರಿ ಅಂತ ಇದು ಮಾಡಲಿಕ್ಕೆ ಹೋಗಿಬಿಡಿ, ಆಯಿತಾ. ಅಷ್ಟೇ ಹೇಳೋದು. ಆಯಿತು, ಇನ್ನು ರಾಣಿ ಎಲ್ಲಿದ್ದಾಳ ಇಲ್ವಾ ನನಗೆ ಗೊತ್ತಿಲ್ಲ. ನಾನು ಈಗ ಎಂತ ಗೊತ್ತುಂಟಾ, ಈ ಪೆಟ್ಟಿ ಮುಚ್ಚಳವನ್ನು ಹೀಗೆ ನೀಡ್ತೇನೆ. ಈಗ ಒಂದೊಂದಾಗಿ ಈ ಬಿಳಿ ಏರಿಯನ್ನು ಕಟ್ ಮಾಡಿ ನಾನು ಫ್ರೇಮಿಗೆ ಹಾಕ್ತೀನಿ. ಮತ್ತು ನೋಡುವ, ಮತ್ತು ಈ ಪೆಟ್ಟಿಗೆಯನ್ನು ಉಲ್ಟಾ ಮಾಡಿ ಸ್ವಲ್ಪ ಕಿತಾಪತಿ ಉಂಟು ಮಾಡಲಿಕ್ಕೆ, ನೋಡುವ ಎಂತಾಗ್ತದೆ ಅಂತ. ಆಯಿತು, ನಾನು ಈಗ ತೋರಿಸೋದಿಲ್ಲ. ಫಸ್ಟ್ ಅಂದರೆ ಕ್ಯಾಮರಾ ಇಟ್ಕೊಂಡು ಮಾಡುವ ಕೆಲಸ ಅಲ್ಲ ಇದು, ಸ್ವಲ್ಪ ಹೊತ್ತಾಗ್ತದೆ. ಮತ್ತು ಹೌದು, ನಾನು ಒಂದೊಂದಾಗಿ ತೆಗ್ತೇನೆ. ಇದು ಫ್ರೇಮಿಗೆ ಹಾಕಿದ ನಂತರ ನಿಮಗೆ ತೋರಿಸ್ತೇನೆ ನಾನು ಏನು ಮಾಡ್ತೇನೆ ಅಂತ, ಆಯಿತಾ. ಆಯಿತು ನೋಡಿ, ಎಲ್ಲಕ್ಕಿಂತ ಮುಂಚೆ ನನಗೆ ಮಾಡಬೇಕಾ, ಇಲ್ಲಾದರೆ ಆಗೋದಿಲ್ಲ. ಇದು ಫ್ರೇಮನ್ನು ಉಲ್ಟಾ ಮಾಡಲೇಬೇಕು. ಅದಕ್ಕೆ ಎಂತ ಮಾಡ್ತೇನೆ ಗೊತ್ತುಂಟಾ, ಫ್ರೇಮನ್ನಲ್ಲ, ಇದು ಕೋಣೆಯನ್ನು, ಜೇನು ಕೋಣೆಯನ್ನು ನಾನು ಉಲ್ಟಾ ಮಾಡಿಯೇ ಈ ಎಲ್ಲ ತಟ್ಟೆಯನ್ನು ಹೊಸ ಫ್ರೇಮ್ ಹಾಕಿ ಇಡಬೇಕು. ಇಲ್ಲಾದರೆ ಆಮೇಲೆ ಮಾಡಿದರೆ ಅದು ಸ್ವಲ್ಪ ಗಡ್ಬಡಾಗ್ತದೆ. ಅದಕ್ಕೆ ಎಂತ ಮಾಡ್ತೇನೆ ಗೊತ್ತುಂಟಾ, ಇದನ್ನು ತೆಗ್ತೇನೆ.
ಇದನ್ನು ತೆಗೆದು ಎಂತ ಕ್ಷೀರ ಮಾರೆ, ನನಗೆ ಎಲ್ಲಿ ಇಡಲಿಕ್ಕೆ ಸಹ ಇಲ್ಲ ಮಾರೆ. ಇದರ ಅಡಿಯಲ್ಲಿ ನೋಡಿ, ನೊಣಗಳು ಅಲ್ಲಿ ಅಡಿಯಲ್ಲಿ ಕೂತ್ಕೊಂಡಿದ್ದಾರೆ. ಮೇ ಬಿ ರಾಣಿ ಅಲ್ಲಿಯೇ ಇರಬೇಕು. ಈಗ ಸರ್ಕಸ್ ಅಂತ ನೋಡಿ, ಇನ್ನೊಂದು ನೊಣ ಸತ್ತೋಯ್ತು ಇಲ್ಲಿ. ಹೇಗಾದರೂ ಮಾಡಿ ಈ ಫ್ರೇಮನ್ನು ಕೈಯಲ್ಲಿ ನೋಡಿ, ಆ ಕಿರುಬೆರಳೆಯಲ್ಲಿ ಫ್ರೇಮನ್ನು ಹಿಡಿತೇನೆ. ಈಗ ಇದನ್ನು ಉಲ್ಟಾ ಮಾಡಬೇಕು. ಮಾಡುವನ ರಪ್ಪ ಮಾಡಬೇಕು, ಇಲ್ಲಾದರೆ ಇಲ್ಲಿ ಸಾಯ್ತಾರೆ ಮಾರೆ ಅಡಿಯಲ್ಲಿ. 1 2 ರಪ್ಪಲ್ಲ, ಬೇಡ, ಅರ್ಜೆಂಟ್ ಬೇಡ, ನಿಲ್ಲಿನ ಅರ್ಜೆಂಟ್ ಬೇಡ, ಮೆಲ್ಲ ಹಾಕುವ. ಮೆಲ್ಲ ಮೆಲ್ಲ ಮೆಲ್ಲ. ಮೆಲ್ಲ ಮಾರೆ, ರಾಣಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಫಾಕ್, ಅಯ್ಯೋ ಇದು ಕಟ್ಟಾಯ್ತಾ ಇಲ್ಲಿ. ಇದು ಬಗ್ಗಿತ್ತು ಮಾರೆ, ಅದು ಮೆಲ್ಟ್ ಆಗ್ತದಾ ಬಿಸಿಲಿಗೆ? ಅದು ಬಿಳಿ ಏರಿ ಮೆಲ್ಟ್ ಆಗ್ತದೆ. ನಾನು ಬ್ಲೇಡನ್ನು ಎಲ್ಲಿಟ್ಟಿದ್ದೆ ಮಾರೆ, ಬ್ಲೇಡು ಇಲ್ಲಿ. ಇದನ್ನು ಫಸ್ಟ್ ಮಾಡ್ತೇನೆ ನೋಡಿ. ಆಯಿತು, 3 ಫ್ರೇಮಲ್ಲಿ 3 ಚಿಕ್ಕ ಚಿಕ್ಕ ತಟ್ಟಿಗಳು, ಬಿಳಿ ತಟ್ಟಿಗಳು ಇತ್ತಾಯ್ತಾ. ಅದನ್ನು ಫಿಕ್ಸ್ ಮಾಡಿದೆ. ಫಿಕ್ಸ್ ಎಂತ ಇಲ್ಲ, ಸ್ವಲ್ಪ ಬಿಸಿ ಮಾಡಿದೆ, ಅಲ್ಲಿಗೆ ಅಂಟಿಸಿ ಬಿಟ್ಟೆ ಫ್ರೇಮಿಗೆ. ಈಗ ಇಲ್ಲಿ ಉಂಟು. ಮತ್ತು ಇದು ಅದು ಫುಲ್ಲು ನಾನು ತೋರಿಸಿದಲ್ವಾ, ಇದು ವಯರ್ ಕಟ್ಟಿದ ತಟ್ಟಿ, ಅದು ಇದು ಆಯಿತಾ. ಈಗ ಹೌದು ಆಯ್ತಲ್ವಾ, ಇಷ್ಟೇ, ಇನ್ನು ಎಂತ ಕೂಡ ಮಾಡಲಿಕ್ಕಿಲ್ಲ. ಹೌದು, ಇನ್ನು ಎದುರುಗಡೆ ರಾಣಿ ಗೇಟ್ ಹಾಕ್ತೇನೆ ಸ್ವಲ್ಪ ದಿನ, ಮತ್ತು ಸಕ್ಕರೆ ಪಾಕ ಒಂದು ಸಲ ನಾನು ಕೊಡ್ತೇನೆ. ಹೌದು ಅಷ್ಟೇ, ಇನ್ನೇನು ದೊಡ್ಡ ಮಾತಾಡಲಿಕ್ಕೆ. ಆಯ್ತಲ್ವಾ, ಧನ್ಯವಾದ ಈ ಪ್ರಕೃತಿಗೆ. ನಾನು ಹೇಳಿದೆ ಅಲ್ವಾ, ಇಲ್ಲಿ ಒಂದು ಪೆಟ್ಟಿಗೆ ಇಲ್ಲಿ ಒಂದು ಕುಟುಂಬ ಬಂದೇ ಬರ್ತದೆ ಅಂತ. ನಾನು ಈ ಜಾಗದಲ್ಲಿ ಆಗ ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗೆಯೇ ಆಯಿತು, ಒಂದು ಕುಟುಂಬ ನನಗೆ, ಪ್ರಕೃತಿ ನನಗೆ ಒಂದು ಕುಟುಂಬ ಕೊಟ್ಟಿತು. ಈಗ ನನಗೆ ಒಂದು ಗ್ಯಾರಂಟಿ ಅಂತ ಹೇಳ್ಬೋದು. ಎಂತ ಗೊತ್ತುಂಟಾ, ಇಲ್ಲಿ ನಾನು ಪ್ರತಿ ವರ್ಷ, ಅಂದರೆ ಈಗ ಒಂದು ಕುಟುಂಬ ಬಂತಲ್ವಾ, ಈಗ ಈ ಪೆಟ್ಟಿಗೆಯಿಂದ ನಾನು ಇಲ್ಲಿಂದ ತೊಗೊಂಡೋಗ್ತೇನೆ. ಅಂದರೆ ಕೆಳಗಡೆ ಮಧುವನ ಉಂಟಲ್ವ, ಅಲ್ಲಿ ಇಡ್ತೇನೆ. ಮತ್ತು ಇಲ್ಲಿ ಇನ್ನೊಂದು ನಾನು ಪೆಟ್ಟಿಗೆ ಇಡ್ತೇನೆ, ಖಾಲಿ ಪೆಟ್ಟಿಗೆ. ಯಾಕಂದರೆ ನನಗೆ ಅದೊಂದು ಕಾನ್ಫಿಡೆನ್ಸ್ ಬಂದಿದೆ. ನಾನಿಲ್ಲಿ ಅಂದರೆ ಇಲ್ಲಿ ಒಂದು ಖಾಲಿ ಪೆಟ್ಟಿಗೆ ಇಟ್ಟರೆ ಒಂದೊಂದಾಗಿ ನನಗೆ ಒಂದೊಂದು ಕುಟುಂಬ ಬರ್ತದೆ ಅಂತ. ಅದು ನನಗೆ ಡೌಟು, ಪ್ರಕೃತಿ ಕೊಡುವ ಗಿಫ್ಟ್ ಅಂತ. ಅದು ನಂಗೆ ಗೊತ್ತಿಲ್ಲ ಇತ್ತಂತ, ಆದರೆ ನನಗೆ ಅದೊಂದು ಮನಸ್ಸಿಗೆ ಅದೊಂದು ಗೊತ್ತುಂಟು, ಹಾಗೆ ಆಗ್ತದೆ ಅಂತ. ಹಾಗೇನು ಮಾಡ್ತೇನೆ. ಈಗ ನೊಣಗಳು ಹೇಳ್ತಾ ಉಂಟು ಮಾರೆ. ಇಲ್ಲಿ ಫಸ್ಟ್ ಬಾಗಿಲಾಗ್ತೇನೆ. ಇಲ್ಲಿ ಎಲ್ಲ ಇಲ್ಲಿ ಎದ್ದು ಹೋಗ್ತಾರೆ. ರಾಣಿ ಗೇಟ್ ತರ್ತೀನಿ. ಎದ್ದು ಹೋಗುವ ಪ್ಲ್ಯಾನಲ್ಲಿದ್ದಾರೆ.
ಓ ಇಲ್ಲ ಎಂತ ಮಾರಿದು ಅವಸ್ಥೆ. ಬೇಕಿತ್ತ ಶೀರಾ ನೋಡಿ, ರಾಣಿ ಒಳಗಿದ್ದಲ್ಲ ಆಯಿತಾ, ಬಚ್ಚಾವ್ ಎಲ್ಲ ಸೆಟ್ ಮಾಡಿದೆ. ರಾಣಿ ಗೇಟ್ ಹೋಗಿ ತಂದೆ ನೋಡಿ, ಅಲ್ಲಿ ನೊಣಗಳು ಹಾರ್ತಾ ಉಂಟು. ಈಗ ಹಿಂದೆ ಬರ್ತಾರೆ ಅಂತ ಗೊತ್ತುಂಟು. ಈಗ ನಂದು ಫೋನಲ್ಲಿ ಮೆಮೊರಿ ಖಾಲಿ ಆಯಿತು. ರಾಣಿ ಒಳಗಿದ್ದಾಳೆ ಆಯಿತಾ, ಅವಳು ಕಾಣ್ತಾ ಉಂಟು. ಅವಳು ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ ಟ್ರೈ ಮಾಡಿದಾಯ್ತಲ್ಲ, ಆದರೆ ಅವಳಿಗೆ ಹೋಗಲಿಕ್ಕೆ ಆಗಲಿಲ್ಲ. ಬಚ್ಚಾವ್ ಇಲ್ಲಿ ಈಗ ಬಂದು ಮಾಡಿದೆ. ಈಗ ಎಂತಂದರೆ ಎಲ್ಲಿಗೆ ನಮಸ್ಕಾರ. ಇವತ್ತು ದಿನಾಂಕ ಮಾರ್ಚ್ 21, 2026. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನಿಮಗೆ ನೋಡಲಿಕ್ಕೆ ಸಿಕ್ಕಿತ್ತು. ಅದರದ್ದು ಮುಂದುವರಿದ ಭಾಗ ನಾನು ಈಗ ಹೇಳ್ತೇನೆ ಆಯಿತಾ. ಯಾಕಂದರೆ ಅದು ಮೊನ್ನೆ ನಾನು ವಿಡಿಯೋ ತೆಗೆಯುವಾಗ ನಂದು ಫೋನಿದ್ದು ಸ್ಟೋರೇಜ್ ಫುಲ್ಲು ಖಾಲಿ ಆಯಿತು. ಮತ್ತು ಅದರ ನಂತರ ಹೇಳಲಿಕ್ಕೆ ತುಂಬ ಇತ್ತಾಯ್ತಾ. ಯಾಕಂದರೆ ಆ ಸಂದರ್ಭದಲ್ಲಿ ತುಂಬ ಆಯಿತು. ಅಂದರೆ ಕೆಲವು ವಿಚಿತ್ರವಾದ ನಡವಳಿಕೆಗಳನ್ನು ನನಗೆ ಮೊನ್ನೆ ಕಾಣಿಸಿತು. ಹಾಗಾಗಿ ನನಗೆ ಹೇಳಲಿಕ್ಕೆ ಆಗಲಿಲ್ಲ ಮಾರೆ, ಯಾಕಂದರೆ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಇಲ್ಲದಿದ್ದರೆ ಮೊನ್ನೆ ಹೇಳಿ ಆ ವಿಡಿಯೋವನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಈಗ ನಾನು 5 ದಿನದಿಂದ ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ಅದರದ್ದು ಮುಂದುವರಿದ ಲಾಸ್ಟ್ ಪಾರ್ಟಲ್ಲಿ ಏನೆಲ್ಲ ಆಯ್ತಂತ ಈಗ ನಾನು ಹೇಳ್ತೇನೆ ಆಯಿತಾ. ಬನ್ನಿ, ನಾನು ಇಲ್ಲಿ ಬಂದಿದ್ದೇನೆ. ಆದರೆ ನಿಮಗೆ ನೋಡಿ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಆಯಿತಾ. ಇಲ್ಲಿ ನೋಡಿ, ಇದು ಎಂತ ಗೊತ್ತುಂಟಾ, ಈ ಕುಟುಂಬ ಪರಾರಿ ಆಯಿತು. ಅದು ಹೇಗೆ ಅಂತ ಹೇಳ್ತೇನೆ, ಆದರೆ ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ನಾನು ಇನ್ನೊಂದು ವಿಡಿಯೋ ಹಾಕ್ತೇನೆ, ಅದರಲ್ಲಿ ನಾನು ಹೇಳ್ತೇನೆ ವಿಸ್ತಾರವಾಗಿ ಆಯಿತಾ. ಇದು ಈಗ ಹೌದು ಪೆಟ್ಟಿಗೆ ಚೆಲ್ಲಾಪಿಲ್ಲಿಯಾಗಿ ಇಲ್ಲಿ ಬಿದ್ದಿದೆ. ಅದರ ನಂತರ ನನಗೆ ಉದಾಸೀನ ಬಂತಾಯಿತಾ. ಮತ್ತು ನಾನು ಬಿಟ್ಟೆ ಇಲ್ಲಿಯೇ ಬಿಟ್ಟು ನಾನು ಸೀದಾ ಹೋದದ್ದು. ಮೊನ್ನೆ ಏನಾದದ್ದಂತ ನಾನು ಈಗ ತೋರಿಸ್ತೇನೆ ಆಯಿತಾ. ಇಲ್ಲಿ ಫಸ್ಟ್ ನಾನು ಪೆಟ್ಟಿಗೆ ಒಂದು ಕ್ರಮಬದ್ಧವಾಗಿ ಇಟ್ಟು ನಿಮಗೆ ತೋರಿಸ್ತೇನೆ. ಇಲ್ಲಿ ಹಾಂ ನೋಡಿ, ಮೊನ್ನೆ ಏನಾಯಿತು ಗೊತ್ತುಂಟಾ. ನೊಣಗಳು ಹೊರಗೆ ಹೋದರು, ಆದರೆ ರಾಣಿ ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಲಾಯ್ತಾ. ಯಾಕಂದರೆ ಇಷ್ಟೇ ಇದ್ದದ್ದು ಅಲ್ವಾ. ಮೊನ್ನೆ ನಾನು ಬಂದೆ, ಇಲ್ಲಿ ಪೆಟ್ಟಿಗೆ ಸರಿಪಡಿಸಿದೆ, ಅದೆಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ದೀರಿ ಅಲ್ವಾ. ಇಲ್ಲಿ ಎದುರು ಗೇಟ್ ಇಟ್ಟೆ ಮತ್ತು ಎಲ್ಲ ಪೆಟ್ಟಿಗೆ ಇದು ಮಾಡಿ ಹಗ್ಗ ಕಟ್ಟಿ ಇಟ್ಟೆ ಅಲ್ವಾ. ಹಾಂ, ನೊಣಗಳು ಒಂದು 90% ನೊಣಗಳು ಎಲ್ಲ ಹಾರಿ ಹೋದರು ಆಯಿತಾ. ಇಲ್ಲೇ ಎದುರಿಂದ ಎಲ್ಲ ಹಾರಿ ಒಂದು ಇದು ಉಂಟಲ್ವ ಮರದ್ದು ಇದು, ಅಲ್ಲಿ ಹೋಗಿ ಕೂತ್ಕೊಂಡಿದ್ರು ಆಯಿತಾ. ಮತ್ತೆ ನಾನೆನಿಸಿದೆ ಹೌದು ರಾಣಿ ಕೂಡ ಹೋಗಿ ಆಯ್ತಂತ ಆಯಿತಾ. ಮತ್ತೆ ನೋಡುವಾಗ ರಾಣಿ ಇಲ್ಲಿ ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು ಆಯಿತಾ. ಅಂದರೆ ಅವಳಿಗೆ ಇಲ್ಲಿ ಎಂಟ್ರಿ ಉಂಟಂತ ಅವಳಿಗೆ ಗೊತ್ತೇ ಆಗಲಿಲ್ಲ ಆಯಿತಾ. ಅವಳು ಬೆಳಕು ಎಲ್ಲಿಂಟು ಅಲ್ಲಿ ಕಾಣಲಿಕ್ಕೆ, ಅಲ್ಲಿ ಅವಳ ಕಣ್ಣು ಅಂದರೆ ಅಲ್ಲಿ ಆ ಕಡೆ ಹೋಗ್ತಾ ಇದ್ಲು, ಬೆಳಕಿನ ಕಡೆ. ಅವಳಿಗೆ ಇಲ್ಲಿ ಡೌಟು, ನಾನು ಗೇಟ್ ಹಾಕಿದ ಕಾರಣ ಅಷ್ಟು ಬೆಳಕು ಗೊತ್ತಾಗಲಿಲ್ವ ಅಂತ. ಇಲ್ಲಿ ಓಪನ್ ಅಲ್ವ, ಮೇಲೆ ಬೆಳಕು ಜಾಸ್ತಿ ಅಲ್ಲ ಬೀಳುವುದು. ಹಾಂ, ಇಲ್ಲಿಂದ ಅವಳು ಪ್ರಯತ್ನ ಮಾಡ್ತಾ ಇದ್ಲು ಆಯಿತಾ. ಬಚಾವ್ ಮಾರೆ, ಆ ಕಾರಣದಿಂದ ಇವಳು ಇಲ್ಲಿದ್ದದ್ದು. ಒಂದು ವೇಳೆ ಇದು ಫುಲ್ಲು ಹೀಗೆ ಬಂದು ಇದ್ದಿದ್ರೆ, ಅಥವಾ ಮೇಲ್ಗಡೆ ಆ ದೊಡ್ಡದು ಮುಚ್ಚಳ ಉಂಟಲ್ವ ಅದು ಇದ್ದಿದ್ರೆ, ಮೇ ಬಿ ಅವಳು ಇಲ್ಲಿಂದ ಹೊರಗೆ ಹೋಗುವ ಚಾನ್ಸಸ್ ಇತ್ತು. ಯಾಕಂದರೆ ಇಲ್ಲಿಂದ ಮಾತ್ರ ಬೆಳಕು ಕಾಣ್ತದೆ. ಎಲ್ಲ ಕಡೆ ಬಂದಿದ್ರೆ ಎಲ್ಲಿ ಬೆಳಕುಂಟು ಅಲ್ಲಿ ಹೋಗಲಿಕ್ಕೆ ಟ್ರೈ ಮಾಡ್ತಾರಲ್ವ. ಹಾಂ, ಆ ಲೆಕ್ಕದಲ್ಲಿ ಈ ಕುಟುಂಬ ಉಳಿತು ಆಯಿತಾ. ರಾಣಿ ಒಳಗಡೆ ಇದ್ಲು, ಇಲ್ಲಿ ಟ್ರೈ ಮಾಡ್ತಾ ಇದ್ಲು, ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಮತ್ತು ಎಂತಾಯಿತು, ಹೌದು ಸ್ವಲ್ಪ ಹೊತ್ತು ನಿಂತೆ ಎಲ್ಲ ನೊಣಗಳು ಹಿಂದೆ ಬಂದು ಸೇರಿದವು ಆಯಿತಾ ಪೆಟ್ಟಿಗೆಗೆ. ಆಯಿತು, ಅಲ್ಲಿಗೆ ಆಯಿತು. ಅದೊಂದು ಖುಷಿಯಾದ ವಿಷಯ. ಮತ್ತು ಇನ್ನೊಂದು ಹೇಳ್ತೇನೆ ಆಯಿತಾ, ತುಂಬ ಆಶ್ಚರ್ಯವಾದದ್ದು ವಿಷಯ. ಅಂದರೆ ನನಗೆ ಇಲ್ಲಿಯವರೆಗೆ ಅದನ್ನು ನಾನು ಕಣ್ಣು ಮುಂದೆ ಕಾಣಲಿಕ್ಕೆ ಸಿಗಲಿಲ್ಲ ಆಯಿತಾ. ಅದೇನೆಂದರೆ, ಯಾವಾಗ ನೊಣಗಳು ಡಿಸೈಡ್ ಮಾಡಿದ್ಲು ಹೊರಗೆ ಹಾರಲಿಕ್ಕೆ, ಇಲ್ಲಿಂದ ಎಲ್ಲರೂ ರಾಶಿಯಾಗಿ ಹೊರಗೆ ಬರ್ತಾ ಇದ್ದಿಲ್ಲಲ್ವಾ. ಬರುವಾಗ ಅವರು ಇದು ಮಾಡ್ತಾರೆ, ಅವರ ಹಿಂದೆಯಿಂದ ಒಂದು ಹಳದಿ ಬಣ್ಣ ಮಕರಂದದ ಹಾಗೆ ಇದು ಬೀಳ್ತದೆ. ನಾವು ಟಾಯ್ಲೆಟಿಗೆ ಹೋಗಿ ಏನು ಮಾಡ್ತೇವೆ, ಅದು ನನಗೆ ಕನ್ನಡದಲ್ಲಿ ಪದ ಬರ್ತಾ ಇಲ್ಲ, ಅದನ್ನು ಇಲ್ಲಿ ಫುಲ್ಲು ಒಂದೊಂದು ಚುಕ್ಕಿ ಥರ
ಎಲ್ಲ ಇತ್ತು ಆಯಿತಾ. 2 ನಂಬರ್ ಅಂತ ಹೇಳ್ತಾರೆ ಅಲ್ವಾ, ಅದು ಹಳದಿ ಬಣ್ಣದ್ದು ಆಯಿತಾ, ಫುಲ್ ಇತ್ತು ಡಾಟ್ 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 ಡಾಟ್. ನನ್ನ ಮೈ ಮೇಲೆ ಕೂಡ ಇತ್ತು ಆಯಿತಾ, ಕೈ ಮೇಲೆ ಎಲ್ಲ. ನನಗೆ ಅಂದರೆ ವಿಚಿತ್ರ ಆಗ್ತಾ ಇತ್ತು ಆಯಿತಾ. ಅಂದರೆ ವಿಚಿತ್ರ ಅಂದರೆ ಹೌದು, ನಾನು ಫಸ್ಟ್ ಟೈಮ್ ಇದು ನೋಡೋದು ನೊಣಗಳು ಆ ಥರದ್ದು ಅವರದ್ದು ನಡವಳಿಕೆ. ಅಂದರೆ ಪರಾರಿ ಆಗುವಾಗ ಹೀಗೆ ಕೂಡ ಮಾಡ್ತಾರೆ ಎಂಬ ದೃಶ್ಯ ನನಗೆ ಮೊನ್ನೆ ಕಾಣಲಿಕ್ಕೆ ಸಿಕ್ಕಿತ್ತು. ನಿಮಗೆ ತೋರಿಸಲಿಕ್ಕೆ ಹೌದು ಮಾರೆ, ನನ್ನ ಹತ್ರ ಫೋನಲ್ಲಿ ಮೆಮೊರಿ ಇರಲಿಲ್ಲ, ಇಲ್ಲದಿದ್ದರೆ ನಿಮಗೆ ತೋರಿಸ್ತಾ ಇದ್ದೆ ಮಾರೆ. ಎಲ್ಲ ಅಂದರೆ ಪೆಟ್ಟಿಗೆಯಲ್ಲಿ ಡಾಟ್ 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 ಫುಲ್ ಇತ್ತಾಯ್ತಾ. ಮತ್ತು ಅದರ ಪರಿಮಳ ಅದು ನಂಗೆ ಈಗ ನೆನಪಿಲ್ಲ, ಹೌದು ಕರೆಕ್ಟಾಗಿ ಈಗ ನೆನಪಿಲ್ಲ, ಇಲ್ಲಾದರೆ ನಿಮ್ಮ ಹತ್ರ ಮೊನ್ನೆ ಅದಿದ್ದರೆ ಹೇಳ್ತಾ ಇದ್ದಿದ್ದೆ ಅದು ಹೇಗೆ ಸ್ಮೆಲ್ ಬರ್ತಾ ಇತ್ತಂತ. ಆದರೆ ಇರಲಿ, ಹೌದು ಅಷ್ಟು ಅದೊಂದು ಕಾಣಲಿಕ್ಕೆ ಮೊನ್ನೆ ಸಿಕ್ಕಿತ್ತಾಯ್ತಾ ಅಷ್ಟೇ. ಅದೊಂದು ಪರಾರಿ ಆಗುವಾಗ ಇಲ್ಲಿ ಅವರು 2 ನಂಬರ್ ಮಾಡ್ತಾರೆ ಮತ್ತು ಹಾರ್ತಾರೆ ಅಷ್ಟೇ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ಮೇ ಬಿ ಹೇಳಲಿಕ್ಕೆ ಅಂತ, ಈ ಜಾಗ ಬೇಡ, ಈ ಪೆಟ್ಟಿಗೆ ಬೇಡ, ಎಲ್ಲರೂ ಇಲ್ಲಿಂದ ಹಾರಿ ಹೋಗಿ ಅಂತ ಅದೊಂದು ಸೂಚನೆವಾ, ಅದೊಂದು ಸಂದೇಶವಾ ಎಂತ ಅಂತ ಗೊತ್ತಿಲ್ಲ, ಆದರೆ ಹಾಗೆ ಆಯ್ತಾಯ್ತಾ. ಈಗ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಕುಟುಂಬಕ್ಕೆ ಏನಾಯ್ತಂತ. ಹೌದು, ನಾನು ಆಗನೇ ಹೇಳಿದ್ದೆ, ಅದನ್ನು ನಾನು ಬೇರೆಯೇ ವಿಡಿಯೋ ಮಾಡಿ ನಿಮಗೆ ಹೇಳ್ತೇನೆ ಆಯಿತಾ. ನೋಡಿ, ತುಪ್ಪದ ಕೋಣೆ ಅದು ಕೂಡ ಅಲ್ಲಿ ಉಂಟು, ಇದಕ್ಕೆ ಕೊಟ್ಟಿದ್ದೇನೆ ತುಪ್ಪದ ಕೋಣೆ. ಅದು ಎಂತಾಯ್ತು ಅಂತ ಹೇಳ್ತೇನೆ ಇನ್ನೊಂದು ವೀಡಿಯೋದಲ್ಲಿ, ಈಗ ಬೇಡ, ಇದು ವಿಡಿಯೋ ದೊಡ್ಡದಾಗ್ತದೆ, ಅದು ಸಪ್ರೇಟಾಗಿ ಹೇಳ್ತೇನೆ ಆಯಿತಾ. ಸಾಕು, ಅಷ್ಟೇ ಸಾಕು ಇವತ್ತಿಗೆ. ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಆಯಿತು.